ಹಾಯ್, ಈ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಈ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಬಾಧ್ಯತೆ ನಿಯಮಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಮತ್ತು ಅದರ ಮೇಲೆ ಡಿಸ್ಕಸ್ ಮಾಡಿದ್ದೀವಿ ಲೆಕ್ಕಗಳನ್ನು. ಸೊ ಅದೇ ರೀತಿ ಪ್ರತಿ ವರ್ಷ ಅಂದರೆ JNV ಹಾಗೂ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೇವೆ. ಬನ್ನಿ, ಮೊದಲನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 1 ಏನಿದೆ? ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ ಅಂತ ಹೇಳಿದ್ದಾರೆ. ಸೊ 11ರಿಂದ ಭಾಗವಾಗಬೇಕಂದ್ರೆ 11ರ ಬಾಧ್ಯತೆ ನಿಯಮ ನಮಗೆ ಗೊತ್ತಿರಲೇಬೇಕು. 11ರ ಬಾಧ್ಯತೆ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ ಸಂಖ್ಯೆಯಲ್ಲಿರ್ತಕ್ಕಂಥ ಸಮಸ್ಥಾನ ಮತ್ತು ಬೆಸಸ್ಥಾನಗಳ ಮೊತ್ತ. ಸೊ ನಾವೇನ್ ಮಾಡಮ್ಮ, ಇದನ್ನ ಚಂದ ಬರ್ಕೊಂಬರಿ. 1 2 3 4 5. ಇಲ್ಲಿ ನೋಡ್ರಿ, ಈ ಸಂಖ್ಯೆ ಒಳಗೆ ಒಂದು ಬಿಟ್ಟು ಒಂದು ಲೈನ್ ಹಾಕೋದು ಬಿಡೋದು, ಒಂದು ಲೈನ್ ಹಾಕೋದು ಬಿಡೋದು, ಒಂದು ಲೈನ್ ಹಾಕೋದು, ಈ ರೀತಿ ಮಾಡಬೇಕು. ಲೈನ್ ಹಾಕಿದ ಅಂಕಿನ ಕೂಡಿಸ್ಬೇಕು. 1 3 4 4 + 5 9 ಬರ್ಕೋಬೇಕು. ಲೈನ್ ಹಾಕ್ನೇ ನಂಬರ್ ಯಾವುದು? 2 ಮತ್ತು 4 ಅವನು ಕೂಡಿಸ್ರಿ. 2 + 4 6. ಇವನ್ನ ಕಳೀರಿ. ಅಂದ್ರೆ ನೋಡ್ರಿ, ಇವು ಬೆಸಸ್ಥಾನಗಳ ಮೊತ್ತ ಮಾಡಿದ್ವಿ, ಸಮಸ್ಥಾನಗಳ ಮೊತ್ತ ಮಾಡಿದ್ವಿ. ಅವುಗಳ ವ್ಯತ್ಯಾಸ ಎಷ್ಟು ಬಂತು? 3 ಬಂತು. ನೋಡ್ರಿ, ವ್ಯತ್ಯಾಸ ನಮಗೆ 0 ಬರಬೇಕು, ಇಲ್ಲ 11ರ ಮಗ್ಗಿ ಬರಬೇಕು. ಅವಾಗ 11ರಿಂದ ಭಾಗ ಆಗುತ್ತೆ. ಇಲ್ಲಿ ನೋಡ್ರಿ, ವ್ಯತ್ಯಾಸ 3 ಬಂತು, ಸೊ ಭಾಗ ಆಗಲ್ಲ. ಅದೇ ರೀತಿ ಆಪ್ಷನ್ ಬಿ ನೋಡ್ರಿ, ಇದೇನಿದೆ? 9 8 2 7. ಫಸ್ಟ್ ಇದಕ್ಕೊಂದು ಲೈನ್ ಹಾಕ್ರಿ, ಬಿಡ್ರಿ, ಲೈನ್ ಹಾಕ್ರಿ, ಬಿಡ್ರಿ, ಲೈನ್ ಹಾಕ್ರಿ. ಸೊ ಲೈನ್ ಹಾಕಿರ್ತಕ್ಕಂಥ ಅಂಕಿನ ಕೂಡಿಸ್ರಿ. 9 8 17, 17 7 ಸೇರಿಸ್ರಿ 24 ಬರ್ಕೊಡ್ರಿ, 24. ನೆಕ್ಸ್ಟ್ ಈ 1 ಈ 2 ಕೂಡಿಸ್ರಿ, 3 ಕಳೀರಿ. 24ರ 3 ಹೋದ್ರೆ 21. 11ರಿಂದ 21 ಭಾಗ ಆಗಲ್ಲ, ಅಂದ್ರೆ ಈ ಆಪ್ಷನ್ ಬರಲ್ಲ. ಸೊ ಇದನ್ನ ನೋಡ್ರಿ, 1331 ಬರ್ಕೊಳ್ರಿ. ಅದನ್ನು ಕ್ಲೀನಾಗಿ ಇದು ಕೂಡಿಸ್ರಿ, ಇದನ್ನ ಲೈನ್ ಹಾಕ್ರಿ, ಬಿಡ್ರಿ, ಲೈನ್ ಹಾಕ್ರಿ, ಬಿಡ್ವಿ. ಸೊ ಲೈನ್ ಹಾಕಿದ್ದು 3 1 4. ಲೈನ್ ಆಗದೆ ಇರೋ ಸಂಖ್ಯೆ 3 1 4. ಇವೆರಡನ್ನ ಕಳೀರಿ, 0 ಬಂತು. ಎಸ್, 0 ಬರಬೇಕು ಅಥವಾ 11ರ ಮಗ್ಗಿ ಬರಬೇಕು. ಸೊ ಈ ಸಂಖ್ಯೆ ಉತ್ತರ ಸರಿ ಇದೆ. ಆಪ್ಷನ್ ಡಿ ಒಂದ್ಸಲ ಚೆಕ್ ಮಾಡಂಬರಿ. ಸೊ 4 5 6 7ರಲ್ಲಿ 4ಕ್ಕೆ ಲೈನ್ ಹಾಕ್ರಿ, ಇದಕ್ಕೆ ಬಿಡ್ರಿ, ಲೈನ್ ಹಾಕ್ರಿ, ಬಿಡ್ರಿ, ಲೈನ್ ಹಾಕಿದ್ದು 2 ಕೂಡಿಸ್ರಿ 10 ಆಕತಿ. ಲೈನ್ ಹಾಕದೇ ಇರೋ 2 ಕೂಡಿಸ್ರಿ 5 + 2 12 ಆಕತಿ. 12ರಾಗ 10 ಕಳೆದ್ರೆ 2 ಬರ್ತತಿ. ಹಿಂಗೆ ಬರಬಾರ್ದು. ನೋಡ್ರಿ, ಇಲ್ಲಿ 3 ಬಂತು, ಇಲ್ಲಿ 21 ಬಂತು, ಇಲ್ಲಿ 2 ಬಂತು. ಇವು ಯಾವ 11ರಿಂದ ಭಾಗ ಆಗಲ್ಲ ಅಥವಾ 0ನೂ ಇಲ್ಲ. ಇಲ್ಲಿ 0 ಇದೆ. ಸೊ ಆಪ್ಷನ್ ಸಿ ಸರಿ ಉತ್ತರ. ಈ ರೀತಿ ನಿಮಗೆ ಬಾಧ್ಯತೆ ನಿಯಮಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಬಹಳಷ್ಟು ಲೆಕ್ಕಗಳನ್ನ ಸರಳಗೊಳಿಸ್ತಾವ. ಸೊ ಹಾಗಾಗಿ ತಾವೇನು ಮಾಡ್ಬೇಕಪ್ಪ ಅಂದ್ರೆ ಬಾಧ್ಯತೆ ನಿಯಮಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಗೊತ್ತಿರಬೇಕು. ಹಾಗಾಗಿ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಬಾಧ್ಯತೆ ನಿಯಮಗಳ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಚಂದ ನೋಡ್ಕೊಂಡು ಬಂದು ಇಲ್ಲಿ ಈ ತರಗತಿಗೆ ಜಾಯ್ನ್ ಆಗ್ರಿ. ಸೊ ಬನ್ನಿ, ಪ್ರಶ್ನೆ ಸಂಖ್ಯೆ 2 ಇದೆ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 3ರಿಂದ ನಿಶೇಷವಾಗಿ ಭಾಗ ಆಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3? ಅಂದ್ರೆ 3ರಿಂದ ಕಂಪ್ಲೀಟ್ ಆಗಿ ಭಾಗ ಆಗದೆ ಅದು ನಿಶೇಷ ಅಂತಂದ್ರೆ ಶೇಷ 0 ಬರಬೇಕು, ಶೇಷ ಇಲ್ಲದೆ ಅಂತ. ಸೊ ಪೂರ್ತಿಯಾಗಿ ಚಂದ ಕರೆಕ್ಟಾಗಿ ಭಾಗ ಆಗಲಿ ಅಂತ. ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಸೊ 3ರ ಭಾಷೆ ನಿಮ್ಗೆ ಗೊತ್ತಿರಬೇಕು. ಅಂಕಿಗಳ ಮೊತ್ತ, ಈ ಅಂಕಿಗಳ ಮೊತ್ತ ಏನಾಗಿರ್ಬೇಕು? 3ರ ಮಗ್ಗಿ ಒಳಗಿರ್ಬೇಕು. ಬರ್ರಿ, ಇದು ನೋಡ್ರಿ, 4 1 3 2. ಇವ್ನು ಕೂಡಿಸ್ರಿ, 4 + 1 5, 5 + 3 8, 8 + 2 10, 10 ಬಂತು ಮೊತ್ತ. ಇದು 3ರ ಮಗ್ಗಿಗೆ ಐತೆ? ಇಲ್ಲ. ಸೊ ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ನೋಡ್ರಿ, 5 6 8 2. ಸೊ 5 6 11, 11 8 19, 19 2 19 2 20 21, 21 3ರ ಮಗ್ಗಿಗೆ ಐತಿ. ಎಸ್, ಇದೆ ಅಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಇದು ಬರ್ರಿ, ಅದೇ ಉತ್ತರ. ಆದ್ರೂ ಚೆಕ್ ಮಾಡ್ರಿ. 7 3 10, 10 2 12, 12 1 13, 13 3ರ ಮಗ್ಗಿಗಿಲ್ಲ, ಭಾಗ ಆಗಲ್ಲ. ನೆಕ್ಸ್ಟ್ 9 0 9 9 1 10, 13 13. ಇದು 3ರ ಮಗ್ಗಿಂದ ಭಾಗ ಆಗಲ್ಲ. ಸೊ ಇದು ಬರಲ್ಲ. ಸೊ ಉತ್ತರ ಆಪ್ಷನ್ ಬಿ ಸರಳವಾದಂತ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಹೋಗಕ್ಕಿಂತ ಮುಂಚೆ ಕ್ಲೀನ್ ನೋಡ್ರಿ, ಒಂದ್ಸಲ ಸರಿಯಾಗಿ ಅಬ್ಸರ್ವ್ ಮಾಡಿರ್ಲಿ. ಏನಪ್ಪ ಅಂದ್ರೆ
ನಮ್ಮ ಆನ್ಲೈನ್ ತರಗತಿಗಳು ಈಗಾಗಲೇ ಏನಾಗಿದೆಪ್ಪ ಅಂದರೆ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ, ಇನ್ನೂ ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿರಲಿಲ್ಲ, ಸೊ ಅದು ಆ್ಯಕ್ಚುಲಿ ನಿನ್ನೆಗೆ ಲಾಸ್ಟ್ ಡೇಟ್ ಇತ್ತು. ಆದರೆ ಏನು ಮಾಡಿದಂದರೆ ಕಾರಣಾಂತರಗಳಿಂದ ಇನ್ನೂ 7 ದಿನಗಳು ವಿಸ್ತರಣೆಗೊಂಡಿದೆ. ಸೊ ಆಗಸ್ಟ್ 7ನೇ ತಾರೀಕು ತನಕ ಸಮಯ ಇದೆ. ನವೋದಯ ಇನ್ನು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರೆಲ್ಲ ಏನು ಮಾಡ್ಬೇಕಂದ್ರೆ ಕಂಪ್ಲೀಟಾಗಿ ನವೋದಯ ಅಪ್ಲಿಕೇಶನ್ ಹಾಕ್ರಿ. ಸೊ ಹಾಗೆ ನಮ್ಮ ಆನ್ಲೈನ್ ಕ್ಲಾಸ್ಗಳನ್ನು ಇನ್ನೂ ಯಾರೆಲ್ಲ ಬಯಸ್ತಾ ಇದ್ರಿ ನಮ್ಮ ತರಗತಿಗಳನ್ನು ಕೇಳಬೇಕಂದ್ರೆ, ಆನ್ಲೈನ್ ತರಗತಿ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಇಲ್ಲಿ ಕೊಟ್ಟಂತ ಕೆಳಗೆ ಇರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿರಿ. 9449771212 ಅಥವಾ 9900206243 ನಂಬರ್ಗೆ ಕರೆ ಮಾಡಿರಿ. ನಾವು ಡೈಲಿ ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟಲ್ಲಿ ಲೈವ್ ಕ್ಲಾಸ್ ಮಾಡ್ತೀವಿ. PDF ನೋಟ್ಸನ್ನು ಕಳಿಸ್ತೀವಿ. ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. PPT ಪ್ರೆಸೆಂಟೇಷನ್ ಮೂಲಕ ನಾನು ಯಾವ ರೀತಿ ಪಾಠ ಮಾಡ್ತಾ ಇದ್ದೀನಿಲ್ಲ ಆ ರೀತಿ PPT ಪ್ರೆಸೆಂಟೇಷನ್ ಮೂಲಕ ಪಾಠವನ್ನು ಮಾಡ್ತೀವಿ. ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಆರ್ ಅವೈಲೇಬಲ್ ಇನ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್. 1-on-1 ಇಂಟರಾಕ್ಷನ್. ನೀವು ಮಾತಾಡ್ತಾ ಪಾಠವನ್ನು ಮಾಡ್ಬೋದು, ಅಲ್ಲೇ ಪ್ರಶ್ನೆಯನ್ನು ಕೇಳ್ಬೋದು, ನಾವು ಅಲ್ಲೇ ಸಾಲ್ವ್ ಮಾಡ್ತೀವಿ. ಡೌಟ್ ಸೆಷನ್ ಸಹ ಇರ್ತದೆ. ಸೊ ಯಾರೆಲ್ಲ ಡೌಟ್ ಇರ್ತವೆ ಆಲ್ರೆಡಿ ನಾವೊಂದು ಕ್ಲಾಸನ್ನೇ ಮಾಡೋಣ, ಪ್ರಾಬ್ಲಮ್ ಇಲ್ಲ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಕ್ಲಾಸ್ ರನ್ ಆಗ್ತದೆ. ಸೊ ಇನ್ನು ಯಾರೆಲ್ಲ ಜಾಯ್ನ್ ಆಗಬೇಕು ಬೇಗ ಜಾಯ್ನ್ ಆಗ್ರಿ. ಸೊ ನಿಮಗೆ ಸಮಸ್ಯೆ ಆಯ್ತು ಸರ್ ಯಾವ ರೀತಿ ಜಾಯ್ನ್ ಆಗಬೇಕು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಸರ್ ಅದನ್ನು ಗೊತ್ತಾಗಿಲ್ಲಪ್ಪ ಅಂದರೆ ನಾವೊಂದು ಕೆಳಗೊಂದು ಲಿಂಕ್ ಕೊಟ್ಟಿರ್ತೀವಿ, ವಾಟ್ಸಪ್ ಲಿಂಕ್, ಅದಕ್ಕೂ ಜಾಯ್ನ್ ಆಗ್ರಿ. ಅಲ್ಲಿ ಸಹ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಲ್ಲಿ ನಮ್ಮನ್ನು ಪ್ರಶ್ನೆ ಮಾಡ್ಬೋದು, ಕ್ವಶನ್ ಕೇಳ್ಬೋದು, ಪಾಠವನ್ನು ಕೇಳ್ಬೋದು, ವಿಡಿಯೋಗಳನ್ನು ಕೇಳಬಹುದು. ಮತ್ತು ಯಾವುದೇ ರೀತಿ ನಿಮಗೆ ಪ್ರಶ್ನೆ ಗೊಂದಲ ಇದ್ದಲ್ಲಿ, ಡೌಟ್ಸ್ ಇದ್ದಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಕ್ಲೀನಾಗಿ ಅಲ್ಲೇ ನಿಮಗೆ ಆ ಲಿಂಕಿಗೆ ಜಾಯ್ನ್ ಆಗಿ ನಮ್ಮ ಹತ್ರ ಡೌಟನ್ನು ಕೇಳ್ಬೋದು. ಸೊ ಕ್ವಶನ್ ನಂಬರ್ 3 ನಂಬರ್, ಇಫ್ ದ 4-digit ನಂಬರ್ 72*4 ಅಂದರೆ 7 2 4 1 ಅಂಕಿ 2 ಅಂಕಿ 3 ಅಂಕಿ 4 4-digit ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಜಿಟ್ ಸ್ಟಾರ್? 7 2 4 ಎಂಬ 4 ಅಂಕಿಯ ಸಂಖ್ಯೆಯು 9ರಿಂದ ನಿಶೇಷವಾಗಿ ಭಾಗವಾಗಂದ್ರೆ ಪೂರ್ತಿಯಾಗಿ ಭಾಗ ಆಗಬೇಕಂದ್ರೆ ಸ್ಟಾರ್ನ ಜಾಗದಲ್ಲಿ ಇರ್ತಕ್ಕಂಥ ಮೌಲ್ಯ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ, ಸೊ 9ರಿಂದ ಭಾಗ ಆಗಬೇಕಪ್ಪ ಅಂತಂದ್ರೆ ಆ ನಂಬರ್ ಏನಾಗಿರ್ಬೇಕು, ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. 7 2 9, 9ಕ್ಕೆ 4 ಕೂಡಿಸ್ರಿ, 9 + 4 13. ಇಲ್ಲಿ ಯಾವ್ದಾರ ಒಂದು ಸಂಖ್ಯೆ ಹಾಕ್ರಿ. ಸೊ 0 ಹಾಕಿದರೆ ಸೊ 13 ಇರುತ್ತೆ ಬೆಲೆ. ಸೊ 9ರ ಬಗ್ಗೆ ಹೋಗಲ್ಲ. ಅದೇ ಇಲ್ಲಿ 3 ಹಾಕ್ರಿ. ಸೊ 13 3 16 ಆಕತಿ. 16 9ರ ಬಗ್ಗೆ ಹೋಗಲ್ಲ. ಇಲ್ಲಿ 5 ಹಾಕ್ರಿ. ಸೊ 13 5 18 ಆಕತಿ. 18 9ರ ಬಗ್ಗೆ ಐತೆ. 9 2 18 ಸರಿಯಾದ ಆಪ್ಷನ್ ಇದೆ. ಅಂದರೆ ಅಲ್ಲಿ ಸ್ಟಾರ್ ಜಾಗದಲ್ಲಿ 5 ಬಂದರೆ ದ ಸ್ಟಾರ್ ಪ್ಲೇಸ್ ದ ವ್ಯಾಲ್ಯೂ 5 ಹಾಕಿದರೆ ದ ಟೋಟಲ್ ಸಮ್ 18 ಆಕತ್ರಿ. ಅದು 9 ಟೇಬಲ್ನ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಸೊ ಒಂದು ವೇಳೆ 7 ಹಾಕಿದರೆ 13 + 7 20 ಆಗುತ್ತೆ, 20 ಆಗುತ್ತೆ. ಅದು 9ರಿಂದ ಹೋಗಲ್ಲ. ಸೊ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಚೆನ್ನಾಗಿ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಕಾಣ್ತಾ ಇದೆ ಅಲ್ವರಿ? ಓಕೆ, ಕ್ಲೀನಾಗಿ ಕಾಣ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನಾವು ಸಾಲ್ವ್ ಮಾಡೋಣ ಬನ್ನಿ. ಸೊ ಪ್ರತಿಯೊಂದು ಪ್ರಶ್ನೆ ನಿಮ್ಗೆ ಯಾವುದೇ ಪ್ರಶ್ನೆ ಡೌಟ್ ಆಗಿಬಿಡುತ್ತಪ್ಪ. ಈಗ ನಾವು ಪಾಠ ಮಾಡ್ತಿರ್ತೀವಿ, ನಾವು ಕ್ಲೀನಾಗಿ ಹೇಳಿರ್ತೀವಿ, ಆದ್ರೆ ನಿಮ್ಗೆ ಡೌಟ್ ಬಂದ್ಬಿಡ್ತೈತೆ. ಸೊ ಆ ಸಮಯದಲ್ಲಿ ನೀವು ಮಾತಾಡೋಕ್ಕಾಗಲ್ಲ ನಮ್ಮ ಜೊತೆ. ಹಾಗಾಗಿ ನಮಗೆ ಆನ್ಲೈನ್ ಕ್ಲಾಸ್ ತಗೊಳ್ಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ನಾವೇನು ಡೀಟೇಲಾಗಿ ಪಾಠ ಮಾಡ್ತೀವಿ ಅಂತ. ಸೊ ಆದ್ರೂ ಡೌಟ್ ಇತ್ತಪ್ಪ ಅಂತಂದರೆ ನಿಮ್ಗೆ ಅದು ಆಗಿಲ್ಲ ಅಂದರೆ ಕೆಳಗೆ ಕೊಟ್ಟಂಥ ಲಿಂಕನ್ನು ಜಾಯ್ನ್ ಆಗಿ ಅಲ್ಲಿ ಸಹ ಪ್ರಶ್ನೆಯನ್ನು ಕೇಳಬಹುದು, ಏನು ಪ್ರಾಬ್ಲಮ್ ಇಲ್ಲ. ಕ್ವಶನ್ ನಂಬರ್ 4 ನಂಬರಿ, ಇಫ್ ದ 6-digit ನಂಬರ್ 6 ಅಂಕಿ ಸಂಖ್ಯೆ 1 2 3 4 5 ಸ್ಟಾರ್ 1 6 ಅಂಕಿ ಸಂಖ್ಯೆ ಈಸ್ ಡಿವಿಸಿಬಲ್ ಬೈ 4 4ರಿಂದ ಭಾಗವಾಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ದ ವ್ಯಾಲ್ಯೂ ಆಫ್ ಡಿಜಿಟ್? ಅಂದರೆ ಸ್ಟಾರ್ ಜಾಗದಲ್ಲಿ ಬರಬೇಕಾದ ಅಂಕಿ ಯಾವುದು? ಇದು 4ರಿಂದ ಭಾಗ ಆದರೆ ಎಂಬ 6 ಅಂಕಿಯ ಸಂಖ್ಯೆಯು 4ರಿಂದ ಭಾಗವಾದರೆ ಕೆಳಗಿನವುಗಳಲ್ಲಿ ಯಾವುದು ಸ್ಟಾರ್ನ ಮೌಲ್ಯವಾಗಬಹುದು? ಓಕೆ ನೋಡ್ರಿ, ಅದು ಏನಿಡುತ್ತೆ 5 4 3 2 1 ಸ್ಟಾರ್. ಇವು ಯಾವ ಅಂಕಿ ಇಲ್ಲಿ ಬಂದರೆ ಅದು ಕಂಪ್ಲೀಟಾಗಿ 4ರಿಂದ ಭಾಗ ಆಗುತ್ತೆ, ಇಲ್ಲ ಅಥವಾ 4ರಿಂದ ಭಾಗ ಆಗುತ್ತೆ, ಯಾವ ಅಂಕಿ ಆಗುತ್ತೆ ಅಂತ ಹೇಳ್ತಾರೆ. ಸೊ 4ರ ಬಾಧ್ಯತೆ ನೇಮ್ ಏನಂತಂದ್ರೆ ಜಸ್ಟ್ ಬಿಡಿ ಮತ್ತು 10ರ ಸ್ಥಾನವನ್ನು ಗಮನ ಕೊಡಿ ಅಂತ ಹೇಳ್ತೀವಿ. ಇದು ಬಿಡಿ, ಇದು 10, ಇದನ್ನ ಅಷ್ಟೇ ತಗೊಂಡು 1 ಸ್ಟಾರ್. ಈ ನಂಬರು 4ರಿಂದ ಭಾಗ ಆದರೆ ಸಾಕು. ಇದರಲ್ಲಿ 3 13 ಆಯ್ತು.
ಅಂದರೆ 13 ಆಯ್ತು. ಇದು 13 4ರಿಂದ ಭಾಗ ಆಗುತ್ತಾ? ಭಾಗ ಆಗಲ್ಲ. ಅದರ ಆಪ್ಷನ್ ಎ ಬರಲ್ಲ. ಸೊ ಅದೇ 5 ಹಾಕಿ ಸ್ಟಾರ್ ಜದಾಗ ಅಂದ್ರೆ 15 ಆಕತಿ. ಈಗ 15 ಆಕತಿ ಅಂದ್ರೆ ಒಂದಿತ್ತು ಸ್ಟಾರ್ ಆದಾಗ 5 ಹಾಕಿ 15 ಆಯ್ತು. 4 ಬಗ್ಗೆ 15 ಇಲ್ಲ, ಸೊ ಹೋಯ್ತು. ಅದೇ ಸ್ಟಾರ್ ಜಾಗದಾಗ 6 ಹಾಕಿ, ಒಂದು ಸ್ಟಾರ್ ಜಾಗದಾಗ ಈ ಸ್ಟಾರ್ ಜಾಗದಾಗ 6 ಹಾಕಿ 16. 4 ಮಗೆ ಐತಿ, 4 4 16. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆದ್ರೂ ಸ್ಟಾರ್ ಜಾಗದಾಗ 7 17 ಆಗುತ್ತೆ. 4 ಮಗೆ ಇಲ್ಲ, ಇದನ್ನು ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಬಾಧ್ಯತೆ ನಿಯಮಗಳು ನಿಮಗೆ ಪಕ್ಕಾ ಗೊತ್ತಿರ್ಬೇಕ್ರಿ. ಸೊ ನಿಮ್ಗೆ 4 ಭಾಷೆ ನಿಮ್ಗೆ ಗೊತ್ತಾದ ತಕ್ಷಣ ಈಸಿಯಾಗಿ ಸಿಕ್ತು. ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು. ಸೊ 5ನೇ ಕ್ವಶನ್ ನೋಡ್ರಿ. ಸೊ ಇವೆಲ್ಲ ನವೋದಯ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ. ಬನ್ನಿ. ಸೊ ಇದು 2021ರಲ್ಲಿ ಕೇಳಿದ ಪ್ರಶ್ನೆ. ಇಫ್ ದ 5 ಡಿಜಿಟ್ ನಂಬರ್ 4 3 9 6 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3, 3ರಿಂದ ಭಾಗ ಆಗುತ್ತಂತೆ. ವಾಟ್ ಈಸ್ ದ ಸ್ಮಾಲೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಆಫ್ ಡಿಸ್? ಸಣ್ಣ ಅಂಕಿ ಯಾವ್ದಾಗ್ಬೋದು ಅಂತ ಕೇಳಿದಾರೆ. ಸೊ ಈ ನಂಬರ್ ಇದಿದೆ ಎಂಬ 5 ಅಂಕಿಯ ಸಂಖ್ಯೆಯು 1 2 3 4 5 5 ಅಂಕಿ ಸಂಖ್ಯೆಯು 3ರಿಂದ ನಿಶೇಷವಾಗಿ ಭಾಗವಾಗಬೇಕಾದ್ರೆ ಸ್ಟಾರ್ನ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು? ಸೊ ನೋಡಂಬರಿ, ಫಸ್ಟ್ 3ರಿಂದ ಭಾಗ ಆಗಬೇಕಂದ್ರೆ 3ರ ಬಾಧ್ಯತೆ ಏನು ಹೇಳುತ್ತೆ? ಕೂಡಿಸು, ಮೊತ್ತ ಮಾಡು. 4 3 9 6 4 3 7 7ಕ್ಕೆ 9 ಕೂಡಿಸಿದ್ರೆ 16 16ಕ್ಕೆ 6 ಕೂಡಿಸಿದ್ರೆ 22 22 ಬಂತು. ಇದು ಫಸ್ಟ್ ಸಣ್ಣ ಅಂಕೆ ಅಂತ ಹೇಳ್ಯಾರ. ಯಾಕೆ ಸಣ್ಣ ನಂಬರಿಂದ ಚಲೋ ಮಾಡಬಹುದು ನಾವು. ಫಸ್ಟ್ ಇದು ಫಸ್ಟ್ ಸಣ್ಣದು, ಆಮೇಲೆ ಇದು ಸಣ್ಣದು, ಆಮೇಲೆ ಇದು ಸಣ್ಣದು, ಆಮೇಲೆ ಇದು ಸಣ್ಣದು. ಸೊ ನೋಡ್ರಿ, ಫಸ್ಟ್ 1 ಕೂಡಿಸಿ ನೋಡ್ರಿ. 1 ಕೂಡಿಸಿದ್ರೆ 23 ಆಕತಿ. 3ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ 1 ಆಯ್ತು. ನೆಕ್ಸ್ಟ್ 2 ತೊಗೊಂಬರ್ರಿ. 2 ಕೂಡಿಸ್ರಿ 24 ಆಯ್ತು. ಸೊ 24 ಆದ್ರೆ ಏನಾಕೈತಿ? ಅದು 3ರಿಂದ ಭಾಗ ಆಕೈತಿ. 3ರಿಂದ ಭಾಗ ಆಕೈತಿ. ಸೊ ಉತ್ತರ ಇದು. ಸರ್ 5 ಕೂಡಿಸಿದ್ರೆ 22ಕ್ಕೆ 27 ಆಕೈತಿ. 3ರಿಂದ ಭಾಗ ಆಕೈತಿ. ಆದ್ರೆ ಸರ್ ಉತ್ತರ ಇದು ಕೂಡಿಸಿರೂ ಬರುತ್ತೆ, ಸರಿ ಉತ್ತರ ಇದು ಕೂಡಿಸಿರೂ ಬರುತ್ತೆ. ನಮ್ಗೆ ಯಾವ ಸರ್ ಉತ್ತರ? ಅವ್ರು ಕೇಳಿದ್ದು ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಕೇಳ್ಯಾರ. ಸೊ ಇವೆರಡರ ಸ್ಮಾಲ್ ಯಾವುದು? 2. ಸರ್ ಅಷ್ಟೇ ಅಲ್ರಿ, 8 ಕೂಡಿಸಿರೂ ಬರುತ್ತೆ ಸರ್. 22ಕ್ಕೆ 8 ಕೂಡಿಸಿರೂ 30 ಆಕತಿ. ಇದು 3 ಬಗ್ಗೆ 10 ಅಂದ್ರೆ ಇದನ್ನು ಹೋಗೈತಿ, ಇದನ್ನು ಹೋಗೈತಿ. ಆದ್ರೆ ಇವು 3ರಲ್ಲಿ ಸ್ಮಾಲೆಸ್ಟ್ ಚಿಕ್ಕ ಅಂಕಿ 2. ಸೊ 5ನೂ ಅಲ್ಲ 8ನೂ ಅಲ್ಲ, ಸಣ್ಣ ಸಂಖ್ಯೆ ಅಥವಾ ಅಂಕಿ. ನಮ್ಮ ಉತ್ತರ ಬಿ ಇಸ್ ಸರಿಯಾದ ಉತ್ತರ. ಕರೆಕ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಬರ್ರಿ. ಕ್ವಶನ್ ನಂಬರ್ 6 ನೋಡೋಣ. ವಾಟ್ ಈಸ್ ದ ಸ್ಮಾಲೆಸ್ಟ್ ಡಿಜಿಟ್ ದಟ್ ಶುಡ್ ರೀಪ್ಲೇಸ್ ಸ್ಟಾರ್ ಸೊ ದಟ್ ದ ನಂಬರ್ 653 *47 ಬಿಕಮ್ಸ್ ಡಿವಿಸಿಬಲ್ ಬೈ 11? ನೋಡ್ರಿ, ಈ ಸಂಖ್ಯೆ ಒಳಗ ಸ್ಟಾರ್ ಜಾಗದಲ್ಲಿ ಬರಬೇಕಾದ ಅಂಕಿ ಅದು ಅವಾಗ 11ರಿಂದ ಪೂರ್ತಿ ಭಾಗವಾಗುತ್ತೆ ಅಂತ ಹೇಳ್ಯಾರ. ಈ ಸಂಖ್ಯೆ 11ರಿಂದ ಭಾಗ ಆಗಬೇಕಂದ್ರೆ ಸ್ಟಾರ್ ಜಾಗದಲ್ಲಿ ಬರಬೇಕಾದ ಅತ್ಯಂತ ಚಿಕ್ಕ ಅಂಕಿ ಯಾವುದು? ಚಿಕ್ಕದು ಕೇಳ್ಯಾರ. ಸೊ ನಾವೇನ್ ಮಾಡ್ರಿ, ಫಸ್ಟ್ 11ರ ಭಾಷೆ ಏನ್ ಮಾಡಬೇಕು? ಒಂದಕ್ಕೆ ಲೈನ್ ಹಾಕ್ಬೇಕು, ಒಂದು ಬಿಡಬೇಕು, ಒಂದಕ್ಕೆ ಲೈನ್ ಹಾಕ್ಬೇಕು, ಒಂದು ಬಿಡಬೇಕು, ಲೈನ್ ಹಾಕ್ಬೇಕು, ಬಿಡಬೇಕು. 6 3 9 9 4 13 ಬರ್ಕೊಂಬಂದು ಈ ಕಡೆಗೆ ಲೈನ್ ಹಾಕ್ಲಾರ್ದು ಯಾವುದು? ಸ್ಟಾರ್ 5 7 5 + 7 ಎಷ್ಟು? 12. ಎಷ್ಟು? 12. 12 ಇದು 12 ಬಂತು. 12ಕ್ಕೆ ಸ್ಟಾರ್ 1 ಹಾಕಿದ್ರೆ ಅತಿ ಚಿಕ್ಕ ಅಂಕಿ ಇದೆ, 1 ಹಾಕಿದ್ರೆ 13 ಆಕತಿ. 13 ಕಳೆದು ಬಿಡ್ರಿ 0. ಭಾಷೆ ಏನು ಹೇಳುತ್ತೆ ಹೇಳ್ರಿ? ಇದನ್ನು ಕೂಡಿಸ್ರಿ, ಲೈನ್ ಸಮಸ್ಥಾನ ಮತ್ತು ಬೆಸಸ್ಥಾನ ಮೊತ್ತವನ್ನು ವ್ಯತ್ಯಾಸ ಮಾಡ್ರಿ ಅಂತ ಹೇಳ್ಯಾರ. ಸೊ ವ್ಯತ್ಯಾಸ ಮಾಡಿದ್ರೆ 0 ಬರ್ಬೇಕಿಲ್ಲ, 11 ಬಗ್ಗೆ ಬರ್ಬೇಕು. ನಾವು 1 ಯಾಕೆ ಹಾಕಿದೆ? ಅತಿ ಚಿಕ್ಕ ಅಂಕಿ. ಆಪ್ಷನ್ 1 ಚೆಕ್ ಮಾಡಿದ್ದೆ ನಾನು. ಇಲ್ಲಿ 1 ಹಾಕಿದ್ರೆ ಸೊ 5 7 12 ಹಿಂಗ ನೋಡ, 5 1 6 6 7 13 ಆಯ್ತು. ಸೊ 13 ತಂದು ಕಟ್ರೆ 13 13 0. ಸೊ ಉತ್ತರ ಆಪ್ಷನ್ ಏನಿಗೆ ಸರಿ ಇದೆ. ಮತ್ತು ಅದು ಚಿಕ್ಕ ಅಂಕಿನೂ ಆಗಿದೆ. ಇದರಲ್ಲಿ ಮತ್ತೆ ಚಿಕ್ಕ ಅಂಕಿ ಯಾವುದೂ ಇಲ್ಲ. ಸೊ ಅರ್ಥ ಆಯ್ತಲ್ವಾ? ಇದು ಬಾಧ್ಯತೆ ನಿಯಮಗಳು. ಸೊ ನೋಡ್ರಿ, ಇಷ್ಟೇ ಸಿಂಪಲ್ ಅದ, ಇನ್ನೇನು ಭಾಳ ಕಷ್ಟ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಫಾರ್ ವಾಟ್ ವ್ಯಾಲ್ಯೂ ಆಫ್ ಡಿಜಿಟ್ ಸ್ಟಾರ್ನ ಬೆಲೆ ಏನು? ಈಸ್ ದ 6 ಡಿಜಿಟ್ ನಂಬರ್ 4368 *4
ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9. 9ರಿಂದ ಭಾಗ ಆಗಬೇಕಾದ್ರೆ ಯಾರ ಅಂಕಿ ಸಂಖ್ಯೆ ಸ್ಟಾರ್ ಜಾಗದಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ 9ರ ಭಾಷೆ ನೀವು ಮತ್ತೆ ನಿಯಮ ಕೂಡಿಸ್ಬೇಕು. 4 3 6 8 ಸ್ಟಾರ್ 4 ಸ್ಟಾರ್ ಗೊತ್ತಿಲ್ಲ, ಸ್ಟಾರ್ ಬಿಟ್ಟು ಅಷ್ಟು ಕೂಡಿಸೋದು ನಮ್ಮ ಲಾಸ್ಟಿಗೆ ಕೂಡ್ಸಕ್ಕೆ ಬರ್ತದೆ. 4 3 7 7 6 13 13 8 21 21 ಪ್ಲಸ್ 4 25 25 ಬಂತು. 25ಕ್ಕೆ ಸ್ಟಾರ್ ಕೂಡಿಸ್ಬೇಕು. ಸ್ಟಾರ್ ಜಾಗ ಸಿಂಪಲ್ ಆಗಿ ಹೇಳ್ರಿ, 9ರ ಮಗ್ಗೆಗ 9 ಐತೆ, 18 ಐತೆ, 27 ಐತೆ, 36 ಐತೆ. ಈ 9 ಅಂತೂ ಆಗ ಸಾಧ್ಯ ಇಲ್ಲ. ಈ 27 ಆಗ್ಬೇಕಂದ್ರೆ ಇದಕ್ಕಿಂತ 2 ಕೂಡಿಸ್ರೆ ಆಕೈತಿ. ಸ್ಟಾರ್ದಾಗ 2 ಬರಬೇಕು. ಸೊ ಆಪ್ಷನ್ ಐತಿ ಎಸ್, ಸಿಂಪಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ 9ರ ಬಗ್ಗೆ ನೆಕ್ಸ್ಟ್ ನಂಬರ್ ನೋಡ್ಬೇಕು. 9 ಸಣ್ಣದು, 18 ಸಣ್ಣದು ಇದಕ್ಕಿಂತ. ಸೊ ನಾವು ಸ್ಟಾರ್ದಾಗ ಯಾವುದೋ ಒಂದು ನಂಬರ್ ಹಾಕಿದ್ರೆ ಜಾಸ್ತಿ ಆಕೈತೆ, ಅದಕ್ಕೆ 27 ಆಗ್ಬೇಕು. 27 ಆಗ್ಬೇಕಂದ್ರೆ ಸ್ಟಾರ್ದಾಗ 2 ಇರಬೇಕು. ಸೊ 1 ಹಾಕಿದ್ರೆ 26 ಬರಲ್ಲ, 3 ಹಾಕಿದ್ರೆ 28 9ರ ಬಗ್ಗೆ ಬರಲ್ಲ, 4 ಹಾಕಿದ್ರೆ 29 9ರ ಬಗ್ಗೆ ಬರಂಗಿಲ್ಲ. ಸೊ 2 ಇದೆ ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ. ಇದು ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 8? 8ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಅದು. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 8ರಿಂದ ಭಾಗ ಆಗುತ್ತೆ? ಸೊ 8ರಿಂದ ಭಾಗ ಆಗ್ಬೇಕಂದ್ರೆ ಈ ಸಂಖ್ಯೆ ಒಳಗ ಕೊನೆಯ 3 ನಂಬರ್ ಅಷ್ಟೇ ಭಾಗಿಸಿ ನೋಡ್ಬೇಕು. ಸೊ 8ರಿಂದ ಭಾಗ ಆಗ್ತಾನೆ ನೋಡಿ. 8 4 32, ಶೇಷ 2 4 ಉಳಿಸಿದ್ವಿ, 8 3 24. ಸೊ ಕಂಪ್ಲೀಟ್ಲಿ ಭಾಗ ಆಯಿತು. ಶೇಷ 0 ಬಂದರೆ ಪೂರ್ತಿ ಭಾಗ ನನಗೆ ಆಪ್ಷನ್ ಏನೇ ಸರಿ ಇದೆ. ಸರ್ ಆಪ್ಷನ್ ಬಿ ಒಂದ್ಸಲ ಚೆಕ್ ಮಾಡೋಬ್ರಿ. ಕೊನೆಯ 3 ಅಂಕೆ 128 ತಗೋರಿ. 8 1 8, 12 8 4, 8 ಬಿಡ್ತು, 8 6 48 0 0. ಇದು ಸಹ 8ರಿಂದ ಭಾಗ ಆಗುತ್ತೆ. ಕ್ವಶನ್ಗಳನ್ನ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 8ರಿಂದ ಭಾಗ ಆಗುತ್ತೆ? ಸೊ ಇದನ್ನೂ ಭಾಗ ಆಯ್ತು. 8 4 32, 8 3 24 ಭಾಗ ಆಯ್ತು. 8 1 8, 4 ಉಳಿತು, 8 6 48 ಇದನ್ನು ಭಾಗ ಆಯ್ತು. ಆಪ್ಷನ್ ಸಿ ಒಂದ್ಸಲ ಚೆಕ್ ಮಾಡ್ರಿ. 114, 8 1 8, 11 8 3, 4 ಉಳಿತು. ಸೊ 8 4 32 ಇದು ಭಾಗ ಆಗಲ್ಲ. ಸೊ ಇದು ಬರಲಿಲ್ಲ ಆಪ್ಷನ್. ಸೊ ಇದು ನೋಡ್ರಿ 210, ಕೊನೆಯ 3 ಅಂಕೆ 210 ಚೆಕ್ ಮಾಡ್ರಿ. 8 2 16, 11 6 5, 0 50, 8 6 48. ಸೊ ಶೇಷ 2 ಉಳಿತೈತಿ, ಇದು ಭಾಗ ಆಗಲ್ಲ. ಅಂದರೆ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಸೊ ಆಪ್ಷನ್ ಏನೂ ಬರ್ತೈತಿ, ಆಪ್ಷನ್ ಬಿನೂ ಬರ್ತೈತಿ. ಸೊ ನೋಡ್ರಿ 30 340 ಮಾಡಿ 8 4 32, 2 ಉಳಿತು, 4 ಉಳಿತು, 8 3 8 1 8 8 2 8 3 24 ಸರಿ ಐತಿ. ಇದು ನೋಡ್ರಿ 8 1 8, 12 8 4 ಉಳಿತು, 8 6 40. ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಸರಿ ಆಗುತ್ತೆ. ಸೊ ಕೆಲವೊಂದು ಬಾರಿ ಈ ರೀತಿ ಆಗೋ ಚಾನ್ಸಸ್ ಇರ್ತವೆ. ಸೊ 2 ಆಯ್ಕೆಗಳು ಸರಿಯಾದಲ್ಲಿ ನೀವು ಯಾವುದನ್ನು ಒಂದು ಆನ್ಸರ್ನ ಹೋಮ್ ಮಾಸ್ಟರ್ಗಳಲ್ಲಿ ತುಂಬಬೇಕಾಗುತ್ತೆ. ಪ್ರಾಬ್ಲಮ್ ಏನಿಲ್ಲ, ಅವು 2 ಉತ್ತರನು ಕನ್ಸಿಡರ್ ಮಾಡಿರ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಈಸ್ ಡಿವಿಸಿಬಲ್ ಬೈ ಬೋತ್ 2 and 3 and hence divisible by 6? ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 2 ಮತ್ತು 3 ಎರಡರಿಂದಲೂ ಭಾಗವಾಗುತ್ತದೆ? ಬ್ರಾಕೆಟ್ 6ರಿಂದ ಭಾಗವಾಗುತ್ತೆ ಅಂದ್ರೆ ಒಂದು ಸಂಖ್ಯೆ 2 ಮತ್ತು 3 ಆ ಸಂಖ್ಯೆ 6ರಿಂದ ಭಾಗ ಆಗುತ್ತೆ. ಮೊದಲು 2ರಿಂದ ಭಾಗ ಆಗ್ಬೇಕಂದ್ರೆ ಬಿಡಿ ಸ್ಥಾನ ಸಮ ಅಂಕಿ ಇರ್ಬೇಕು. ಬಿಡಿ ಸ್ಥಾನ ಸಮ ಅಂಕಿ ಐತೆ? ಇಲ್ಲ, ಇದು 2ರಿಂದ ಹೋಗಲ್ಲ, ಬಿಟ್ಬಿಡ್ಬೇಕಲ್ಲಿ. ಬಿಡಿ ಸ್ಥಾನದ ಸಮ ಅಂಕಿ ಐತೆ? ಇಲ್ಲ, 2ರಿಂದ ಹೋಗಲ್ಲ, ಬಿಟ್ಬಿಡು. ಬಿಡಿ ಸ್ಥಾನ ಸಮ ಅಂಕಿ ಐತೆ? ಎಸ್, ಹೋಗುತ್ತೆ, ಇರಲಿ. ನೆಕ್ಸ್ಟ್ ಇಲ್ಲಿ ಬಿಡಿ ಸ್ಥಾನದಾಗ ಸಮ ಅಂಕಿ ಇಲ್ಲ, 2ರಿಂದ ಹೋಗಲ್ಲ. ಸೊ ಒಂದೇ ಒಂದು ಆಪ್ಷನ್ ಐತೆ, ಅದು 2ರಿಂದ ಹೋಗಂದ್ರೆ ಇದೇ 3ರಿಂದ ಹೋಗ್ತೈತಿ. ನೋಡ್ರಿ 3 2 5 5 4 9 ಅಂಕಿ ಮೊತ್ತ ಮಾಡಿದ್ರೆ 9 ಐತೆ, 3ರಿಂದ ಹೋಗ್ತೈತಿ, ಮತ್ತು ಸಮ ಅಂಕಿ ಐತಿ. ನೋಡ್ರಿ ಎಲ್ಲ ಮೊದಲು ಸಮ ಅಂಕಿ ಇರ್ಬೇಕು, 2ರಿಂದ ಹೋಗ್ಬೇಕಂದ್ರೆ ಸಮ ಅಂಕಿ ಇರ್ಬೇಕು. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಸರಿ ಉತ್ತರ ಇದೆ. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ಅ ನಂಬರ್ ಎಂಡ್ಸ್ ವಿತ್ 8 and the sum of all its digits is 15, then the number is always divisible by. ಅಂದ್ರೆ ಒಂದು ಸಂಖ್ಯೆಯು 8ರಿಂದ ಕೊನೆಗೊಂಡು ಅಂದ್ರೆ ಬಿಡಿ ಸ್ಥಾನದಲ್ಲಿ 8 ಇರುತ್ತಂತೆ. ಯಾವುದೋ ಒಂದು ಸಂಖ್ಯೆ ಬರೆದ್ರೆ ಕೊನೆಗೆ ಬಿಡಿ ಸ್ಥಾನದಲ್ಲಿ 8 ಇರುತ್ತಂತೆ. ಇಲ್ಲಿ ಯಾವ್ದೋ ನಂಬರ್ ಇರ್ಬೋದು, ಉದಾಹರಣೆ 100 ಇರ್ಬೋದು, 208 ಇರ್ಬೋದು, ಅಥವಾ 108 ಇರ್ಬೋದು. ಒಟ್ಟು ಬಿಡಿ ಸ್ಥಾನ 8 ಐತೆ. ಓಕೆ,
ಮತ್ತು ಅದರ ಎಲ್ಲ ಅಂಕಿನ ಮೊತ್ತ ಮಾಡಿದ್ರೆ ಎಲ್ಲ ಅಂಕಿಗಳ ಮೊತ್ತ 15 ಬರ್ತಂತ. ಏನು ಬರ್ತಂತ? 15 ಬರ್ತಂತ. ಅಂದರೆ ಇಲ್ಲಿ ಭಾಷೆ ನಿಯಮ ಬಗ್ಗೆ ಇರುತ್ತೆ, 3 ಭಾಷೆ ನಿಯಮದ ಬಗ್ಗೆ ಹೇಳ್ತಿರ್ಬೋದು. ಸೊ ಎಲ್ಲ ಮೊತ್ತ 15 ಬರ್ತದೆ. ಹಾಗಿದ್ರೆ ಆ ಸಂಖ್ಯೆ ಯಾವುದರಿಂದ ಭಾಗ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವೇ ಕಾಮೆಂಟ್ ಮುಖಾಂತರ ನಿಮ್ಮ ಉತ್ತರವನ್ನು ತಿಳಿಸ್ಬೇಕಾಗತ್ತೆ. ಸೊ ಆಪ್ಷನ್ ಎ ಬರ್ತಾ, ಬಿ ಬರ್ತಾ, ಸಿ ಬರ್ತಾ, ಡಿ ಬರ್ತಾ. ನೆನಪಿರ್ಬೇಕು, ಬಿಡಿ ಸ್ಥಾನದಾಗ 8 ಇದ್ರೆ ಅಂದ್ರೆ ಸಮ ಅಂಕಿದ್ರೆ, ಬಿಡಿ ಸ್ಥಾನದಾಗ ಸಮ ಅಂಕಿದ್ರೆ 0, 2, 4, 6, 8 ಈ ರೀತಿ ಬಿಡಿ ಸ್ಥಾನದಾಗ ಏನಿದ್ರೆ ಆ ಇಡೀ ನಂಬರ್ 2ರಿಂದ ಭಾಗ ಆಗುತ್ತೆ. ಸೊ ನಿಮ್ಗೊಂದು ಕ್ಲೂ ಕೊಡ್ತೀನಿ ಅಷ್ಟೇ, ಇದು 2ರಿಂದ ಭಾಗ ಆಗುತ್ತೆ ಯಾಕಂದ್ರೆ 8 ಇದೆ. ಆಮೇಲೆ ಮೊತ್ತ 15 ಇದೆ. ಸೊ ಹಾಗಾಗಿ ಅದು ಯಾವ ನಂಬರ್ ಆಗಿಂದ ಹೋಗ್ತೈತಿ ನೋಡಿ ನನಗೆ ಈ ಉತ್ತರವನ್ನು ಕಾಮೆಂಟ್ ಮಾಡಿರಿ. ಸೊ ಇಲ್ಲಿ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಸೊ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಓಕೆ, ನೆಕ್ಸ್ಟ್ ಇದೇ ರೀತಿ ನನ್ನ ತರಗತಿಗಳಿಗೆ ಕಾಯ್ತಾ ಇರಿ. ಓಕೆ, ಬಾಯ್.